ಶ್ರೀನಿವಾಸ್ ಅಂತಿದ್ರೆ ನಾನು ಜಾನು ಅಂದರೆ ಸುಮ್ಮನೆ ಅಂದ್ಬಿಟ್ಟು ಇಲ್ಲಿ ಸಿಂಚರ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಆಗ ಸರಿ ಹೋಗ್ಲಿ ಬಿಡು ಅಪ್ಪ, ನಾನು ಹೇಗೆ ಇದ್ರೂ ಮನೆಗೆ ಬರಬೇಕು ಅಜ್ಜಿನ ನೋಡೋಕ್ಕೆ, ಆಗ ಅವ್ರಿಗೆ ಫೋನ್ ಮಾಡಿ ಕರಿತೀನಿ ಅಂದ್ಬಿಟ್ಟು ಜಾನು ಅಂತಾಳೆ. ಸರಿ ಆಯಿತು ಅಮ್ಮ ಅಂತಂದ್ಬಿಟ್ಟು ಅಂತಾರೆ. ಪುರೋಹಿತರು ಇನ್ನೇನು ಈ ಮದುವೆ ಎಲ್ಲ ಮುಗೀತಲ್ವ, ಆಶೀರ್ವಾದ ತಗೊಳ್ಳಿ ದೇವ್ರ ಹತ್ರ ಹೋಗಿ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಅಂದ್ಬಿಟ್ಟು ಲಕ್ಷ್ಮೀ ಶ್ರೀನಿವಾಸ್ ಅವರು ಅಲ್ಲಿಂದ ಎದ್ದೋಗ್ತಾರೆ. ಇನ್ನು ಇತ್ತ ಕಡೆ ವಿಶ್ವ ಜಾನುನ ಕರ್ಕೊಂಬಂದ್ಬಿಟ್ಟು ಜಾನು ಏನು ಮಾಡ್ತಿದ್ಯಾ, ಅಲ್ಲ ಜಯಂತ್ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಯಾಕೆ ನೀನು ಇಷ್ಟೆಲ್ಲ ಟೆನ್ಷನ್ ತೊಗೊಳ್ತಾ ಇದ್ದೆ ಅಂದ್ಬಿಟ್ಟು ಅಂತಾರೆ. ಮತ್ತಿನ್ನೇನೋ ಮಾಡೋದು, ನನಗೆ ಅವ್ರ ಬಗ್ಗೆ ನೆನೆಸ್ಕೊಂಡ್ರೇ ಭಯ ಆಗ್ತಾಯಿದೆ. ಅವರು ಎಷ್ಟು ಕೆಟ್ಟವರು, ಆದರೆ ಇವರೆಲ್ಲರಿಗೂ ಒಳ್ಳೆಯವರನ್ನು ಟ್ಯಾಟು ಹಾಕ್ಕೊಂಡು ತಿರುಗ್ತಾ ಇದ್ದಾರೆ ಅಂದ್ಬಿಟ್ಟು ಅಂತ ಇರ್ತಾಳೆ. ಹೌದು ಜಾನು, ಸ್ವಲ್ಪ ಅವ್ರ ಮುಖವಾಡ ನೀನು ಬಯಲು ಮಾಡಲೇಬೇಕು. ನೋಡಿದೆ ತಾನೆ ಈ ದೇವಸ್ಥಾನಕ್ಕೆ ನಾವು ಯಾವುದೇ ಕಾರಣಕ್ಕೂ ಬರಲೇಬಾರ್ದು ಅಂದ್ಬಿಟ್ಟು ಎಷ್ಟೆಲ್ಲ ಅಪಾಯ ಮಾಡಿದ್ರು, ರೌಡಿಗಳನ್ನೇ ನಮಗೆ ಹೊಡೆಯೋಕ್ಕೆ ಬಿಟ್ಟಿದ್ರು, ಸ್ವಲ್ಪ ಯಾಮಾರಿದ್ರು ನಮ್ಮ ಪ್ರಾಣನೇ ಹೋಗ್ತಾ ಇತ್ತು. ಅಂಥವ್ನ ಬಗ್ಗೆ ಈ ರೀತಿ ನೀನು ಸಾಫ್ಟ್ ಕಾರ್ಡ್ ಇಟ್ಕೊಂಡು ಒಳ್ಳೇದಲ್ಲ. ಮನೆಯವರೆಲ್ಲರ ಮುಂದೆನೂ ಜಯಂತ್ ಅಸಲಿ ಮುಖವಾಡ ಬಯಲು ಮಾಡಬೇಕು ನೀನು ಅಂದ್ಬಿಟ್ಟು ವಿಶ್ವ ಅಂತಾನೆ. ಆಗ ಜಾನು ಹೌದು ಕಣೋ, ನಾನು ಸುಮ್ಮನೆ ಬಿಡಲ್ಲ, ಅವ್ರ ಪಾಪದ ಕೂಡ ಆಲ್ರೆಡಿ ತುಂಬಿ ತುಳುಕಾಡಿದ್ದೆ, ಈಗ ಅವ್ರ ಮುಖವಾಡ ಬಯಲು ಮಾಡೇ ಮಾಡ್ತೀನಿ. ಅದಕ್ಕೆ ಒಂದು ಒಳ್ಳೆ ಸಮಯ ಅಂತ ಬರಬೇಕು. ಈಗ ನೋಡು ಎಲ್ಲರೂ ಕೂಡ ನಾನು ಬಂದಿರೋಕ್ಕೆ ಸ್ವಲ್ಪ ಆದರೂ ಖುಷಿ ಆಗ್ತಿದ್ದಾರೆ. ಈಗ ನನಗೆ ಇನ್ನು ಸಾವಿರಾರು ಪ್ರಶ್ನೆ ಕೇಳ್ತಾರೆ. ಈ ಟೈಮಲ್ಲಿ ಜಯಂತ್ ಅವ್ರ ಮುಖವಾಡ ಬಯಲು ಮಾಡಿದ್ರೆ ಮತ್ತೆ ಅವ್ರಿಗೆ ನೋವು ಕೊಟ್ಟಂಗೆ ಆಗುತ್ತೆ, ಸ್ವಲ್ಪ ಇರಲಿ ಅಂದ್ಬಿಟ್ಟು ಅಂತಾಳೆ. ಸರಿ ಜಾನು, ಒಳ್ಳೆ ಸಮಯ ನೋಡಿಕೊಂಡು ಅವ್ನ ಮುಖವಾಡ ಬಯಲು ಮಾಡು, ಮತ್ತು ಅವ್ನು ನಿನ್ಗೆ ಏನು ಮಾಡ್ತಾನೋ ಒಂದೂ ಗೊತ್ತಿಲ್ಲ ನೋಡು ಅಂದ್ಬಿಟ್ಟು ಅಂತಿದ್ರೆ. ಸರಿ ಕಣೋ ವಿಶ್ವ, ನೀನೇನು ತಲೆ ಕೊಡಿಸ್ಕೊಬೇಡ ಇದ್ರ ಬಗ್ಗೆ, ಬಾ ನೀನು ಅಂದ್ಬಿಟ್ಟು ಅಂತಾರೆ. ಅಲ್ಲ ಕಣೋ ವಿಶ್ವ, ನಿನಗೆ ಗೊತ್ತಿದ್ದಿಲ್ಲ ನಾನು ನಿಮ್ಮ ಅತ್ತೆ ಮಗಳನ್ನ ಸತ್ಯ ಅಂತ ಹೇಳ್ಬಿಟ್ಟು ಜಾನು ಪ್ರಶ್ನೆ ಮಾಡ್ತಾಳೆ. ಅಯ್ಯೋ ನನಗೆ ಅತ್ತೆ ವಿಚಾರ ಗೊತ್ತಾಗಿದೆ ಮೊನ್ನೆ ಕಣೆ, ಹಾಗೇ ಎಲ್ಲ ಗೊತ್ತಾಗಿದ್ದು, ಅದಕ್ಕೆ ಅಮ್ಮನ ಆಸೆ ಈಡೇರಿಸ್ಬೇಕು, ನಿನ್ನ ಡೈರೆಕ್ಟಾಗಿ ಅಮ್ಮನ ಮುಂದೆ ಅಪ್ಪನ ಮುಂದೆ ತಂದು ನಿಲ್ಲಿಸಿದ್ರೆ ಆ ಖುಷಿ ಹೇಗಿರುತ್ತೆ ಅಂತ ನಾನು ಕರ್ಕೊಂಬಂದೆ. ಯಾಕೆ ನಿನಗೆ ಖುಷಿ ಆಗಲಿಲ್ವ ಅಂತಿದ್ರೆ, ದೇವ್ರು ನೋಡೋಕ್ಕೆ ಯಾರಾದರೂ ಕಾಯ್ತಾ ಕೂತ್ಕೊಂಡಿರ್ತಾರೆ, ಖುಷಿ ಪಡ್ಲಂಗೆ ಇರ್ತಾರೇನೋ, ನನಗೂ ನಮ್ಮಪ್ಪ ನಮ್ಮ ನೋಡ್ಬೇಕಂತ ತುಂಬಾ ಆಸೆ ಇತ್ತು. ಆದರೆ ಈ ಜಯಂತ್ ವಿಚಾರ ನೆನೆಸ್ಕೊಂಡು ಭಯ ಆಗ್ತಿತ್ತು, ಅದಕ್ಕೆ ಅಪ್ಪ ಅಮ್ಮಿಂದ ದೂರ ಇದ್ದೆ. ಫೈನಲಿ ಅಂತೂ ಇಂತೂ ಈಗ ಅಪ್ಪ ಅಮ್ಮನ ಜೊತೆ ಇದ್ದೀನಲ್ವ, ಅಷ್ಟೇ ಖುಷಿ ಅಂದ್ಬಿಟ್ಟು ಅಂತಾರೆ. ಸರಿ ಕಣೆ ಆಯಿತು ಅಂದ್ಬಿಟ್ಟು ಇಬ್ಬರು ಮಾತಾಡ್ಕೊಂಡು ಬರಬೇಕಾದ್ರೆ, ನೋಡಿ ಅಮ್ಮ ಇವರು ನಮ್ಮನ್ನ ದೇವ್ರ ಪ್ರದಕ್ಷಿಣೆ ಹಾಕು ಅಂತ ಹೇಳ್ಬಿಟ್ಟು ಈಗ ಇವರಿಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ ಅಂತಾರೆ. ಹೋಗ್ಲಿ ಬಿಡುತ್ತಾನು ಪಾಪ, ಇನ್ನು ಮುಂದೆ ಜಾನು ನಮ್ಮ ಮನೆಗೆ ಇರಲ್ಲಲ್ವಾ, ಅದಕ್ಕೆ ಮಾತಾಡ್ತಿದ್ದಾರೆ ಅಂದ್ಬಿಟ್ಟು ಅಂತಾರೆ. ಆಗ ಹೌದು ಚಂದನ ಅವರೇ, ಥ್ಯಾಂಕ್ಸ್ ಆ್ಯಂಡ್ ಸಾರಿ ಅಂದ್ಬಿಟ್ಟು ಅಂತಿದ್ರೆ. ಯಾಕೆ ಏನಾಯಿತು ತನು ಅವರೇ ಅಂದ್ಬಿಟ್ಟು ಕೇಳ್ತಿದ್ರೆ. ಅದು ನಿಮಗೆ ತುಂಬ ತೊಂದರೆ ಕೊಟ್ಬಿಟ್ಟೆ, ಏನಾದರೂ ಹರ್ಟಾಗಿದ್ದರೆ ಸಾರಿ, ನನ್ನ ಪ್ರೀತಿನ ಗೆಲ್ಲಿಸ್ಕೊಟ್ಟಕ್ಕೆಲ್ಲ ಥ್ಯಾಂಕ್ ಯು ಅಂದ್ಬಿಟ್ಟು ತನು ಅಂತಾಳೆ. ಅಷ್ಟೇ ತಾನೇ, ನಮಗಿಂದ ಕೂಡ ನಿಮ್ಗೆ ಏನಾದರೂ ಬೇಜಾರಾಗಿದ್ದರೆ ಸಾರಿ ಅಂದ್ಬಿಟ್ಟು ಅಂತ ಇರ್ತಾರೆ. ಇನ್ನು ನಾನಿನ್ನು ಹೊರಡ್ತೀವಿ ಅಂದ್ಬಿಟ್ಟು ಇಲ್ಲಿ ತಾತ ಹೇಳ್ತಾರೆ. ಅಯ್ಯೋ ಅಪ್ಪ ನನ್ನ ಮನೆ ಇಲ್ಲೇ ಇರೋದು, ಬಾ ಹೋಗೋಣ ಅಂದ್ಬಿಟ್ಟು ಅಂತಿದ್ರೆ. ಇಲ್ಲ ಇನ್ನೊಂದು ಸರ್ತಿ ನಿಮ್ಮ ಅಣ್ಣನ ಕರ್ಕೊಂಡು ನಿನ್ನ ಮನೆಗೆ ಬರ್ತೀನಿ ಅಂದ್ಬಿಟ್ಟು ಇಲ್ಲಿ ತಾತ ಅಂತಾರೆ. ಆದರೆ ಇಷ್ಟೇ ಎಲ್ಲ ಸಂಭ್ರಮ ಆಗಿದೆ, ಊಟ ಮಾಡ್ಕೊಂಡು ಹೋಗೋಣ ಬನ್ನಿ ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮಿ ತನು ವಿಶ್ವನ ಕರ್ಕೊಂಡು ಹೋಗ್ತಾರೆ. ವಿಶ್ವ ನೀನು ನೋಡ್ತಾ ಇದ್ರೆ ನಾನು ಅತ್ತಿಗೆ ನೋಡ್ದಂಗೆ ಆಗುತ್ತೆ, ನನ್ನ ಅತ್ತಿಗೆನ ನಿನ್ನ ಕಣ್ಣಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಆಗಾಗ ನೋಡೋಕ್ಕೆ ಮನೆಗೆ ಬರ್ತಿದ್ಲು, ನೀನು ಕೂಡ ಬರಬೇಕು ಅಂತಿದ್ರೆ ಖಂಡಿತ ನಿಮ್ಮ ಮನೆಗೆ ಬರ್ತೀನಿ, ಆದರೆ ನಾನು ಮಾಡೋ ಕೆಲಸ ಸ್ವಲ್ಪ ಬಾಕಿ ಇದೆ, ಆ ಕೆಲಸ ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ವಿಶ್ವ ಅಂತಾನೆ. ಇನ್ನು ಜಯಂತ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಫೋನ್ ಹಿಡ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡಿದ್ದೀನಿ, ಆನ್ ಮಾಡಿಬಿಡ್ಲಾ, ಬೇಡ ಬೇಡ ಆನ್ ಮಾಡಿದ್ರೆ ಮತ್ತೆ ಎಲ್ಲರೂ ಫೋನ್ ಮಾಡೋಕ್ಕೆ ಶುರು ಮಾಡ್ತಾರೆ, ನಾನು ಫೋನ್ ಮಾಡಲ್ಲ, ಅವರೆಲ್ಲರಿಗೂ ಸತ್ಯ ಗೊತ್ತಾಗ್ಬಿಟ್ಟಿದೆ, ಏನು ಮಾಡೋದು ಛೆ ಅಂತಂದ್ಬಿಟ್ಟು ಬೇಜಾರಾಗ್ತಿದ್ರೆ ಶಾಂತಮ್ಮ ಬರ್ತಾಳೆ. ಏನಪ್ಪ ಫೋನ್ ಸ್ವಿಚ್ ಆಫ್ ಆಗಿದೆ, ಚಾರ್ಜಿಂಗ್ ಹಾಕಿಲ್ವಾ, ನಾನು ಫೋನ್ ಮಾಡಿದೆ ನೀನು ಎತ್ತಲೇ ಇಲ್ಲ, ಸರಿ ಫೋನ್ ಚಾರ್ಜ್ ಆಗ್ತದೆ ಅಂದ್ಬಿಟ್ಟು ಇಲ್ಲಿ ಶಾಂತಮ್ಮ ಅಂತಾಳೆ. ಬೇಡ ಶಾಂತಮ್ಮ ಫೋನ್ ಚಾರ್ಜ್ ಆಗಬೇಡ ಅಂದ್ಬಿಟ್ಟು ಜಯಂತ್ ಅಂತಿದ್ರೆ. ಯಾಕಪ್ಪ ಏನಾಯಿತು ಅಂತಿದ್ರೆ, ಅದೆಲ್ಲ ಆಮೇಲೆ ಹೇಳ್ತೀನಿ ಹೋಗಿ ನೀವು ಅಂದ್ಬಿಟ್ಟು ಅಂತಾರೆ. ಹಾಗಾದರೆ ಫೋನ್ ಸ್ವಿಚ್ ಆಫ್ ಬೇಕು ಅಂತ ಮಾಡ್ಕೊಂಡಿದ್ದಾನೆ ನೀವು ಅಂದ್ಬಿಟ್ಟು ಅಂತ ಇರ್ತಾಳೆ. ಅಯ್ಯೋ ದೇವ್ರೆ ಏನಾಗುತ್ತೋ ಏನೋ ಈಗೇನು ಮಾಡೋದು ಅಂತಂದ್ಬಿಟ್ಟು ಅಂತ ಇದ್ದರೆ. ಇನ್ನು ಇತ್ತ ಕಡೆ ವಿಶ್ವ ತಾನು ಎಲ್ಲರೂ ಕೂಡ ಮನೆಗೆ ಬರ್ತಾರೆ. ಆಗ ನೀರು ಬೇಕಮ್ಮ, ಸ್ವಲ್ಪ ನೀರು ತೊಗೊಂಬಂದ್ಬಿಟ್ಟು ತಾತ ಅಂತಿದ್ರೆ. ಸರಿ ತಾತ ತಗೊಳ್ಳಿ ಅಂದ್ಬಿಟ್ಟು ನೀರು ತಂದು ಕೊಡ್ತಾಳೆ. ನರಸಿಂಹವರು ಬರ್ತಾರೆ. ಏನಿದು, ಓಹೋ ಅಂತೂ ಇಂತೂ ಬಂದ್ರಲ್ವಾ, ನಾನೆಲ್ಲಿ ಪೂಜೆ ಅಂತ ಹೇಳ್ಬಿಟ್ಟು ರಾತ್ರಿ ತನ ಅಲ್ಲೇ ಇರ್ತಾಳೆ ಅಂದ್ಕೊಂಡೆ ಅಂದ್ಬಿಟ್ಟು ಅಂತಾರೆ. ಹಾಗೇನಿಲ್ಲ ಪೂಜೆ ತುಂಬ ಚೆನ್ನಾಗಾಯಿತು, ನೀವು ಬಂದಿದ್ರೆ ಚೆನ್ನಾಗಿರೋದು ಮಾವ ಅಂದ್ಬಿಟ್ಟು ತನು ಅಂತಾಳೆ. ಹೌದು ಕಣೋ ನೀನು ಬಂದಿದ್ರೆ ಚೆನ್ನಾಗಿರೋದು ಅಂದ್ಬಿಟ್ಟು ತಾತ ಅಂತಿದ್ರೆ. ಸಾಕು ಸಾಕು ನೀವೆಲ್ಲ ಹೋಗಿದ್ರಲ್ಲ ಅಷ್ಟೇ ಸಾಕು ಅಂದ್ಬಿಟ್ಟು ಇಲ್ಲಿ ನರಸಿಂಹ ಅಂತಿದ್ರೆ. ಹೌದು ಅಪ್ಪ ಅದು ಅಮ್ಮ ಅಂದ್ಕೊಂಡ್ರೆ ಪೂಜೆ ಅಲ್ವಾ, ನೀವು ಬಂದರೆ ಖುಷಿ ಇರ್ತಿತ್ತು ಅಂದ್ಬಿಟ್ಟು ವಿಶ್ವ ಅಂತಿದ್ರೆ. ನಿಮ್ಮಮ್ಮನಿಗೆ ನನಗೆ ಏನಿಷ್ಟಿಲ್ಲ ಅಂತ ಚೆನ್ನಾಗೇ ಗೊತ್ತಿದೆ ಬಿಡಿ ಅಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ಆಕಳಿಂದ ಚಂದನ ಇಲ್ಲಿ ಚಂದನ ಕಾಣಿಸ್ತಾ ಇಲ್ಲ ಅಂತಿದ್ರೆ. ಅದು ಅಪ್ಪ ಅದು ಪೂಜೆ ಅಂತೆ, ಅಮ್ಮ ಚಂದನವ್ರಿಗೆ ಒಳ್ಳೇದಾಗಲ್ಲ ಅಂತ ಪೂಜೆ ಅಂದ್ಕೊಂಡಿದ್ರು, ಅದಕ್ಕೋಸ್ಕರ ಅವರಿಗೆ ವ್ರತ ಪೂಜೆ ಅದಿದ್ದಾವಂತೆ, 3-4 ದಿನ ಆಗುತ್ತೆ, ಇನ್ನು ಅವರ 3-4 ದಿನಕ್ಕವರೆಗೂ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಅಂತಾರೆ. ಏನು ಹೌದಾ, ಅದೆಂಥ ಪೂಜೆ, ಒಬ್ಬಳೇ ಯಾಕೆ ಬಿಟ್ಟು ಬಂದ್ರಿ, ಜೊತೆಗೆ ಯಾರಾದರೂ ಇರಬೇಕು ತಾನೆ ಅಂತಾರೆ. ತನು ಇರ್ತೀನಿ ಅಂದ್ಲು, ಆದರೆ ಚಂದನ ಅವರೇ
ಬೇಡ ಮತ್ತು ಮನೆಯಲ್ಲೆಲ್ಲ ಅಡುಗೆ ಮಾಡೋರು ತುಂಬ ಕಷ್ಟ ಆಗುತ್ತೆ ಹೋಗಿ ಅಂತ ಕಳಿಸಿದ್ರು ಅಂದ್ಬಿಟ್ಟು ತನು ಮ್ಯಾನೇಜ್ ಮಾಡ್ತಾಳೆ. ಓ ಹೌದಾ, ಸರಿ ಫೋನ್ ಆದರೂ ಮಾಡ್ತೀನಿ ಅಂತಿದ್ರೆ, ಅಯ್ಯೋ ಬೇಡಪ್ಪ, ಪೂಜೆ ಪುನಸ್ಕಾರ ಉಪವಾಸ ಎಲ್ಲ ಇರಬೇಕಂತೆ, ಫೋನ್ನ ಅವಾಯ್ಡ್ ಮಾಡಿ ಅಂತ ಪುರೋಹಿತರು ಹೇಳ್ತಾರೆ. ಅವ್ರು ಫೋನ್ ಪಿಕ್ ಮಾಡಲ್ಲ ಅಂದ್ಬಿಟ್ಟು ವಿಶ್ವ ಅಂತಾನೆ. ಏನೋ ನಿಮ್ಮ ಮಾತಿನ ಮೇಲೆ ನಂಬಿಕೆನೇ ಬರ್ತಾಯಿಲ್ಲ. ಸರಿ ಏನಾಗಲಿ ಒಳ್ಳೇದಾದರೆ ಸಾಕು. ಆ ಹುಡುಗಿ ಅಲ್ಲೇ ಇದ್ರೂ ಕೂಡ ಈ ಮನೆ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ ಅಂದ್ಬಿಟ್ಟು ಇಲ್ಲಿ ಈ ಒಂದು ನರಸಿಂಹವರು ಮಾತಾಡ್ತಾ ಅಲ್ಲಿಂದ ಹೋಗ್ತಾರೆ. ಅಪ್ಪ ಅಂದ್ಬಿಟ್ಟು ವಿಶ್ವ ಇಲ್ಲಿ ಅಂದ್ಕೊಳ್ತಾನೆ. ಇತ್ತ ಕಡೆ ಜಾನುನ ಮನೆಗೆ ಕರ್ಕೊಂಡು ಬರ್ತಾರೆ. ಎಲ್ಲರೂ ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಆಗ ಅಜ್ಜಿ ನೋಡಬೇಕಾದ್ರೆ, ಅಮ್ಮ ಹುಷಾರಾಗಬೇಕು ಆದಷ್ಟು ಬೇಗ, ಅಮ್ಮನ ಪರಿಸ್ಥಿತಿ ನೋಡೋಕ್ಕಾಗ್ತಾನೆ ಅಂದ್ಬಿಟ್ಟು ಶ್ರೀನಿವಾಸ ಅಂತಿದ್ರೆ, ಅಜ್ಜಿ ಹುಷಾರಾಗೇ ಆಗ್ತಾಳೆ. ಅಜ್ಜಿ ಪ್ರಸಾದಕ್ಕೋಸ್ಕರ ಯಾವ ರೀತಿ ಕಿತ್ತಾಡ್ತಿದ್ದೆ ಅಂದ್ಬಿಟ್ಟು ಭಾವನ ಜಾನು ನೆನೆಸ್ಕೊಂಡು ಇಲ್ಲಿ ಬೇಜಾರಾಗ್ತಾರೆ. ಇನ್ನು ಅಜ್ಜಿ ಹುಷಾರಾಗ್ತಾರೆ, ಟೆನ್ಷನ್ ತಗೋಬೇಡ ನೀನು ಅಂದ್ಬಿಟ್ಟು ಇಲ್ಲಿ ಎಲ್ಲರೂ ವೆಂಕಿ ಎಲ್ಲರೂ ಅಂತ ಇರ್ತಾರೆ. ಸರಿ ಅಮ್ಮ ಅಪ್ಪ ನಾನು ಅಜ್ಜಿ ಹತ್ರ ಸ್ವಲ್ಪ ಮಾತಾಡಬೇಕು ಅಂದ್ಬಿಟ್ಟು ಅಂತಿದ್ರೆ, ಸರಿ ಆಯಿತು ಮಾತಾಡಿ ಬಾ ಅಂದ್ಬಿಟ್ಟು ಅಂತಾರೆ. ಇತ್ತ ಕಡೆ ಜಾನು ಅಜ್ಜಿ ಅಜ್ಜಿ ಅಂತಿದ್ರೆ ಆಗ ಅಜ್ಜಿ ಕಾಣ್ತಿರ್ತಾಳೆ. ಜಾನು ಹೇಗಿದೆಯಮ್ಮ, ಈಗ ಬಂದೆ, ತುಂಬ ವರ್ಷಗಳಾಗ್ಬಿಟ್ಟು ನೀನು ಇಲ್ಲಿ ಬರೋಕ್ಕೆ, ಎಲ್ಲರಿದ್ದು ಅನಾಥರಾಗ್ಬಿಟ್ಟೆ ಕಣೆ ನೀನು ಅಂದ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾಳೆ. ಸಮಾಧಾನ ಮಾಡ್ಕೊಳ್ಳೋ ಅಜ್ಜಿ, ನೀನು ಖುಷಿಯಾಗಿರಬೇಕು, ಈ ಮನೆ ನಿನಗೋಸ್ಕರ ಇರೋದು, ನಾವೆಲ್ಲರೂ ನಿಮಗೋಸ್ಕರ ಇರೋದು ಅಂದ್ಬಿಟ್ಟು ಜಾನು ಅಂತಿದ್ರೆ, ಅಯ್ಯೋ ನಿನ್ನ ಜೀವನ ಬಾಳಿ ಬದುಕಬೇಕಾಗಿರೋದು, ನಂದೇನು ಮುದಿ ಜೀವ ಬಿದ್ದೋಗೋ ಮರ, ಊರೋಗನ್ನುತ್ತೆ ಬಾನುತ್ತೆ, ನನಗೇನಮ್ಮ ಇದೆ, ನನಗೆಲ್ಲನೂ ಸಾಕಾಗಿದೆ ಅಂದ್ಬಿಟ್ಟು ಅಜ್ಜಿ ಅಂತಾರೆ. ಆದರೂ ಅಜ್ಜಿ ನೀವೆಲ್ಲರಿಗೂ ಸತ್ತ ಹೇಳ್ಬೇಕು ತಾನೆ, ನೀವು ಆಗ್ಲಿಂದ ಹೀಗೆ ಇದ್ದೀರಾ, ಯಾಕೆ ಈ ರೀತಿ ಮಾಡ್ತಾಯಿದ್ದೀರ ಅಂತಿದ್ರೆ, ಆಲ್ರೆಡಿ ನಿಮ್ಮ ಅಪ್ಪನಿಗೆ ಮಕ್ಕಳ ಚಿಂತೆ, ಮಕ್ಕಳು ಕೊಡೋ ಟಾರ್ಚರೇ ಸಾಕಾಗಿದೆ, ಅದರಲ್ಲಿ ನೀನು ಬೇರೆ ಇಲ್ಲ, ಇನ್ನು ಭಾವನ ಜೀವನ ಅಷ್ಟಕ್ಕಷ್ಟೇ, ಇದೆಲ್ಲ ಕಷ್ಟ ಇರಬೇಕಾದ್ರೆ ನಾನೇನಮ್ಮ ಹೇಳ್ಕೊಳ್ಳಿ, ಆ ಜಯಂತ್ ಕೆಟ್ಟನು ಅಂತ ಹೇಳ್ಕೊಳ್ಳ, ನಿನಗೆ ತೊಂದರೆ ಕೊಡ್ತಾನಂತ ಹೇಳ್ಕೊಳ್ಳ, ಆದರೂ ಕೂಡ ಆ ಜಯಂತನ ನಾನು ನೋಡ್ಕೊಳ್ಳೋಕ್ಕೆ ಮನೆಗೆ 2-3 ಸರ್ತಿ ಬಂದಿದ್ದ, ನಿನಗೆ ಟಾರ್ಚರ್ ಕೊಡೋಕ್ಕೆ ಅಂತಲೇ ನಾನಿರೋದು, ನಿನ್ನ ಆರಾಮಾಗಿ ಮಲಸಿದ್ದೀನಿ, ಜಾನ್ ನೋಡೋಕ್ಕೆ ನಾನು ಬೀದಿ ಬೀದಿ ಸುತ್ತಾ ಇದ್ದೀನಿ ಅಂದ್ಬಿಟ್ಟು ಜಯಂತ್ ನನಗೆಲ್ಲ ಕಿವಿಯಲ್ಲಿ ಮಾತಾಡ್ತಾಯಿದ್ರೆ, ಎಲ್ಲನೂ ಗೊತ್ತಿದ್ದು ಏನೂ ಗೊತ್ತಿರೋ ಥರ ಸುಮ್ಮನೆ ಮಲ್ಕೊಂಡಿದ್ದೆ ಅಂದ್ಬಿಟ್ಟು ಇಲ್ಲಿ ಕಣ್ಣೀರಿಡ್ತಾ ಇರ್ತಾರೆ ಅಜ್ಜಿ. ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿ, ಈಗ ನಾನು ಬಂದಿನಲ್ಲ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ, ಜಯಂತ್ ಮುಕ್ಕೋಳ ಮನೆ ಎದುರಿಗೆ ಬಯಲು ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ಜಾನು ಅಂತ ಇರ್ತಾಳೆ. ಸರಿ ಕಂದ, ನಿನ್ನ ಜೀವನ ಚೆನ್ನಾಗಾಗಬೇಕು, ಅದೇ ನನ್ನ ಆಸೆ, ಆ ಜಯಂತ್ ಮಾತ್ರ ಸುಮ್ಮನೆ ಬಿಡ, ಅವನಿಂದ ಹೋಗಿ ಅನ್ಕೋ, ಮತ್ತೆ ನಿನ್ನ ಜೀವನ ಹಾಳಾಗುತ್ತೆ, ಮನೆಯವರೆಲ್ಲರಿಗೂ ಮಣ್ಕು ಬುಜ್ಜಿ ಹಚ್ಬಿಟ್ಟಿದ್ದಾನೆ ಆ ಜಯಂತ್ ಮುಕ್ಕೋಡ ಬಯಲು ಮಾಡಬೇಕು ನೀನು ಅಂದ್ಬಿಟ್ಟು ಅಜ್ಜಿಗೆ ಅಂತಾರೆ. ಟೆನ್ಷನ್ ತಗೋಬೇಡ ಅಜ್ಜಿ, ಎಲ್ಲದಕ್ಕೂ ತಕ್ಕ ಉತ್ತರ ಕೊಡೋ ಸಮಯ ಬಂದಿದೆ, ಅವ್ರ ಪಾಪದ ಕೊಡ ತುಂಬಿದೆ, ನೀನು ಆರಾಮಾಗಿ ಆಗ್ತೀಯ, ನಿನ್ನ ಚೆನ್ನಾಗಿ ನೋಡ್ಬೇಕು ಅನ್ನೋದು ಮನೆಯವರೆಲ್ಲರ ಆಸೆ ಅಂದ್ಬಿಟ್ಟು ಅಂತಾರೆ. ಆಯಿತು ಕಂದ, ನೀನು ನೋಡಿ ತುಂಬಾ ಖುಷಿ ಆಯಿತು ನನಗೆ ಅಂದ್ಬಿಟ್ಟು ಇಲ್ಲಿ ಅಜ್ಜಿ ಅಂತ ಇರ್ತಾರೆ. ಇನ್ನು ಮನೆಯವರು ಊಟ ಎಲ್ಲ ಆಗುತ್ತೆ. ಆಗ ಇಲ್ಲಿ ಶ್ರೀನಿವಾಸ್ ಅವರು ಜಾನು ಕೂರಿಸ್ಬಿಟ್ಟು ಸಿದ್ದು ಭಾವನ ಲಕ್ಷ್ಮಿ ಎಲ್ಲರೂ ಕೂಡ ಇರ್ತಾರೆ. ಯಾಕಮ್ಮ ನೀನು ಜಾನು ಈ ರೀತಿ ಮಾಡಿದೆ, ಯಾಕೆ ನಾವು ಇದೀವಿ ಅಂತ ಮರ್ತು ಬಿಟ್ಟಿವ್ಯಾ, 1 ವರ್ಷ ಆಯಿತು ನೀನು ಕಳ್ಕೊಂಡಿಗಿ, ನಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ದೀವಿ ಅಂತ, ಆದರೆ ಯಾಕೆ ಈ ರೀತಿ ಮಾಡಿದೆ, ನಾವು ನಿನಗೋಸ್ಕರ ಇಷ್ಟೆಲ್ಲ ಹಂಬಲಿಸಿದ್ದೀವಿ ಗೊತ್ತಾ, ಇಲ್ಲ ಅನ್ನೋ ದುಃಖನ ಇನ್ನೂ ನಮಗೆ ಅರಗಿಸ್ಕೊಳಕ್ಕಾಗ್ತಾ ಇಲ್ಲ, ಆದರೂ ಯಾಕೆ ಈ ರೀತಿ ಮಾಡಿದೆ, ಏನಾಯಿತು ನಿನಗೆ ಅಂದ್ಬಿಟ್ಟು ಪ್ರಶ್ನೆ ಮಾಡ್ತಾ ಇರ್ತಾರೆ ಶ್ರೀನಿವಾಸ್ ಅವರು. ಆಗ ಜಾನು ಅದು ಅಪ್ಪ ಅಂತಂದ್ಬಿಟ್ಟು ಇಲ್ಲಿ ಶುರು ಮಾಡ್ತಾಳೆ ಜಾನು. ಹೌದು, ನನಗೆ ನಿನ್ನ ಜೊತೆ ಬರಬೇಕಂತ ತುಂಬಾ ಆಸೆ ಇತ್ತು, ಆದರೆ ನನ್ನ ಒಂದು ಸಂಬಂಧ ಕಟ್ಟಾಗ್ಬಿಡ್ತು ಅಂತಿದ್ರೆ, ನೀನು ನಮಗೋಸ್ಕರ ಅಲ್ಲ ಜಯಂತ್ಗೋಸ್ಕರ ಬರಬೇಕಾಯ್ತು, ನಿನಗೋಸ್ಕರ ಅವರು ಪ್ರತಿ ಕ್ಷಣ ಕಾಯ್ತಾನೆ ಇದ್ದಾರೆ ಗೊತ್ತಾ, ಇನ್ನೊಂದು ಮದುವೆ ಆಗಂದರೆ ಇಲ್ಲ, ನನಗೆ ಜಾನು ಬದುಕಿದ್ದಾಳೆ ಸತ್ತಿಲ್ಲ, ಅವ್ರನ್ನ ಪಡ್ಕೊಳ್ತೀನಿ ಅಂದ್ಬಿಟ್ಟು ನಿನಗೋಸ್ಕರ ಕಾಯ್ತಾ ಇದ್ದಾರೆ, ನೀನು ಬಂದಿರೋ ವಿಚಾರ ಗೊತ್ತಾದರೆ ಅವ್ರು ಕುಣಿದು ಕುಪ್ಪಳಿಸ್ಬಿಡ್ತಾರೆ ಅಂದ್ಬಿಟ್ಟು ಶ್ರೀನಿವಾಸ್ ಅವರು ಜಯಂತ್ ಬಗ್ಗೆ ಹೇಳ್ತಾ ಇದ್ದರೆ ಜಾನುಗೆ ಕೋಪ ನೆತ್ತಿಗಿರುತ್ತೆ. ಸಾಕು ಸುಮ್ಮನಿರಪ್ಪ, ನಿನಗೆ ಅವ್ರ ಬಗ್ಗೆ ಇನ್ನೂ ಗೊತ್ತೇ ಇಲ್ಲ ಅಂದ್ಬಿಟ್ಟು ಜಾನು ಅಂತಾಳೆ. ಯಾಕೆ ಏನಾಯಿತು ಜಾನು ಅಂತ ಭಾವನ ಅಂತಿದ್ದಾರೆ. ಹೌದು ಅಕ್ಕ, ನೀವು ಅಂದ್ಕೊಂಡಿರೋ ಥರ ತುಂಬ ಒಳ್ಳೆಯವರು ಸಾಫ್ಟ್ ಕಾರ್ನಲ್ಲಿರುವಂಥ ಜಯಂತ್ ಅಲ್ಲ, ಅವನು ರಾಕ್ಷಸ ರೂಪದನು, ಅವನು ಕ್ಯಾರೆಕ್ಟರ್ ಬೇರೆ ಇದೆ, ನಿಮ್ಮೆಲ್ಲರ ಮುಂದೆ ಚೆನ್ನಾಗಿರೋ ಥರ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ, ಆದರೆ ಅವನು ದೊಡ್ಡ ಸೈಕೋ. ಯಾವ ರೀತಿ ಆಡ್ತಾಯಿದ್ದಾರೆ ಗೊತ್ತಾ, ಫಸ್ಟಲ್ಲಿ ಮನೆಗೆ ಹೋದಾಗ ಎಲ್ಲನೂ ಚೆನ್ನಾಗಿತ್ತು, ಆದರೆ ಅವರು ನನ್ನ ಮೇಲೆ ದೃಷ್ಟಿ ಆಗಬೇಕು ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ ಏನು ಬಿಡ್ತೀನಿ, ಯಾರ ಹತ್ರ ಮಾತಾಡ್ತೀನಿ ಹೇಗಿರ್ತೀನಿ ಅಂತ ತಿಳ್ಕೊಳ್ಳೋಕ್ಕೆ ಮನೆ ತುಂಬ CC ಕ್ಯಾಮ್ರಾ ಹಾಕಿದ್ದಾರೆ, ಅಪ್ಪ ಅಮ್ಮನ ಜೊತೆ ಕಾಂಟ್ಯಾಕ್ಟು ಇರಬಾರ್ದು ಅಂದ್ಬಿಟ್ಟು ನೆಟ್ವರ್ಕ್ ಕಟ್ ಮಾಡಿದ್ರು, ಅವ್ರು ನನಗೆ ಅಲ್ಲಿ ಒಂಥರ ಕೇಳಿ ಥರ ಜೈಲಲ್ಲಿ ಇರೋ ಥರ ಆಗ್ತಾಯಿತ್ತು, ಆ ಮನೆಯಲ್ಲಿ ಹೊರಗಡೆ ಹೋಗೋಂಗಿಲ್ಲ, ಫ್ರೀಡಮ್ಮೇ ಇರಲಿಲ್ಲ. ಆಮೇಲೆ ಗೊತ್ತಾಯಿತು ಅವರು ಈ ರೀತಿ ನನ್ನ ಕಂಟ್ರೋಲ್ ಮಾಡ್ತಾರೆ ಅಂದ್ಬಿಟ್ಟು ಅವರಿಂದ ನನ್ನ ಮಗುನ ಕಳ್ಕೊಂಡೆ, ಇನ್ನು ಅವ್ರ ಜೊತೆ ಜೀವನ ಮಾಡೋಕ್ಕಾಗಲ್ಲ, ನೀವು ಹೇಳ್ತು ಕೂಡ ಈ ರೀತಿ ಅವರು ಒಳ್ಳೆಯೇ ಅಂತಿರೋ ಹೊರತು ನಂದು ತಪ್ಪಂತೀರ, ಅವ್ರದ್ದು ತಪ್ಪಲ್ಲ ಅಂತ ನಿಮ್ಮ ಹತ್ರ ಯಾವುದೇ ರೀತಿ ಸಾಕ್ಷಿ ಇಲ್ಲ, ನನಗೆ ಪ್ರೂವ್ ಮಾಡೋಕ್ಕೂ ಗೊತ್ತಿಲ್ಲ, ಅದಕ್ಕೋಸ್ಕರ ಇದೆಲ್ಲ ಹಿಂಸೆ ತಾಳಲಾರ್ದ ಸಾಯ ಕೊಟ್ಟೆ, ಮತ್ತೆ ಬದುಕು ಬಂದಿದ್ದೀನಿ, ಅದಕ್ಕೆ ಮತ್ತೆ ನಾನು ನಿಮ್ಮ ಹತ್ರ ಬಂದರೆ ಜಯಂತ್ ಜೊತೆ ಕಳಿಸ್ತೀರಂತಾನೆ ಇಷ್ಟು ದಿನ ಬಂದಿಲ್ಲ ಅಂದ್ಬಿಟ್ಟು ಜಾನು ಅಂತಾಳೆ. ಮನೆಯವರೆಲ್ಲರೂ ಶಾಕ್ ಆಗುತ್ತೆ. ಏನು ಜಯಂತ್ ತಿಂತಾನೆ ಅಂದ್ಬಿಟ್ಟು ಶ್ರೀನಿವಾಸ್ ಲಕ್ಷ್ಮಿಗೆ ಭಾವನೆಗೆ ಸುದ್ದಿಗೆ ಗೊತ್ತಾಗಿ ಶಾಕ್ ಆಗ್ತಾರೆ. ಹೌದು, ಅಜ್ಜಿ ಕೂಡ ತುಂಬಾ ಹುಷಾರಿದ್ದಾಳೆ, ಅವರು ಜಯಂತ್ಗೋಸ್ಕರ ಭಯ ಬಿದ್ದುಬಿಟ್ಟು ಈ ರೀತಿ ಹುಷಾರಿಲ್ಲಂತ ಆ್ಯಕ್ಟಿಂಗ್ ಮಾಡ್ತಾರೆ ಅಂದ್ಬಿಟ್ಟು ಜಾನು ಅಂತಾಳೆ. ಈ ವಿಚಾರ ಗೊತ್ತಾಗಿ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ. ಅಸಲಿ ಮುಖೋಡ ಬಯಲಾಗುತ್ತೆ. ಇನ್ನು ಈ ಒಂದು ಜಯಂತ್ ರೆಡ್ಡಾಗಿ ತಗಲಾಕೊಳ್ತಾನೆ. ಲಕ್ಷ್ಮೀ ಶ್ರೀನಿವಾಸ್ ಅವರು ಈ ಒಂದು ಜಯಂತ್ ವಿರುದ್ಧ ಸಿಡಿದಿರ್ತಾರೆ. ಮನೆಗೆ ಜಯಂತ್ ಎಂಟ್ರಿ ಕೊಡ್ತಾನೆ ಈ ಒಂದು ಜಾನುನ ನೋಡೋಕ್ಕೆ.
ಜಯಂತ್ಗೆ ತಕ್ಕ ಪಾಠ ಕಲಿಸ್ತಾರ ಶ್ರೀನಿವಾಸ ಲಕ್ಷ್ಮಿ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.